ಯಾವುದಾದ್ರೂ ಸಣ್ಣ ವಿಷಯನೇ ಆದರೂ ಸರಿ ಅವನ ಮನಸ್ಸಿಗೆ ಹಚ್ಕೊಂಡಾದರೆ ತುಂಬಾ ಬಾಧೆ ಬೀಳ್ತಾನೆ ಅಂತ ಅಂಥದ್ದೊಂದು ಘಟನೆ ಅವನ ಸ್ಕೂಲಲ್ಲಿ ನಡೆದಿತ್ತು. ನನಗನ್ಸುತ್ತೆ ಬಹುಶಃ ಅವನು ಶಾಲೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಅದೇ ಮೊದಲನೇ ಕಾರಣ ಆಗಿರ್ಬೋದು ಅಂತ. ತಪ್ಪಿಸ್ಕೊಂಡು ಸುಳ್ಳು ಹೇಳ್ತೀಯಾ? ದಿಟ್ವಾಲು ಮಿಸ್ಟರ್ ಅವಂಗೆ ಹುಷಾರಿಲ್ಲ. ಅಂತೂ ನಮ್ಮೆಲ್ಲರ ಕಣ್ ತಪ್ಪಿಸಿ ರಾಮ ಸ್ಕೂಲಿಗೆ ಹೋಗೋದನ್ನೇ ಬಿಟ್ಬಿಟ್ಟ. ನಮಗೆಲ್ಲ ಈ ವಿಷಯ ಗೊತ್ತಾಗಿದ್ದು ಅವನಿಗೆ ಪರೀಕ್ಷೆ ಹತ್ರ ಬಂದಾಗಲೇ. ಅಂದರೆ ನೀವು ಯಾರೂ ಅವ್ರನ್ನ ಗಮನಿಸ್ತಾನೆ ಇರಲಿಲ್ವಾ? ನೀವೇನೋ ಕೆಲಸದಲ್ಲಿ ಬ್ಯುಸಿ ಇದ್ದಿರ್ಬೋದು. ಅತ್ತೆ ರಾಮೂರ್ ಸ್ಕೂಲ್ಗೆ ಹೋಗ್ಸಿದಾರೋ ಇಲ್ವೋ ಅಂತ ಕೇಳಲೇ ಇಲ್ವಾ? ಅತ್ತೆ ಬಗ್ಗೆ ಹೇಳಿ ಮಾವ. ಅತ್ತೆ ಹೇಗಿದ್ರು? ಅತ್ತೆಗೆ ರಾಮು ಅವರು ಅಂದರೆ ತುಂಬ ಪ್ರೀತಿ ಇರಬೇಕಲ್ವಾ? ಮಾವ ಯಾಕೆ ಸುಮ್ಮನೆ ಆಗೋದ್ರಿ? ಹೇಳಿ ಮಾವ, ಅತ್ತೆ ಬಗ್ಗೆ ಹೇಳಿ. ಹೂನಮ್ಮ, ನಿಮ್ಮ ಅತ್ತೆಗೂ ರಾಮ ಅಂದರೆ ತುಂಬಾ ಪ್ರೀತಿ ಇತ್ತು. ಅವನು ಚೆನ್ನಾಗಿ ಓದಬೇಕು ಅಂತ ಅವಳಿಗೂ ಆಸೆ ಇತ್ತು. ಆದರೆ ಯಾಕೋ ಓದೋ ವಿಷಯದಲ್ಲಿ ರಾಮನಿಗೆ ಆಸಕ್ತಿ ಇರಲಿಲ್ಲ. ಅವನು ಚೆನ್ನಾಗಿ ಓದಬೇಕು ಅನ್ನೋ ಕಾರಣಕ್ಕೆ ನೀನು ಒಳ್ಳೆ ಮಾರ್ಕ್ಸ್ ತೆಗೆದಿಲ್ಲ ಅಂದರೆ ನಾನು ನಿಮ್ಮವ್ವ ನಿನ್ನನ್ನು ಬಿಟ್ಟು ಹೊಂಟೋಯ್ತೀವಿ ಅಂತ ಅವನಿಗೆ ನಾನು ಭಯಪಡಿಸಿದ್ದೆ. ಕೊನೆಗೆ ಅದೇ ಅವನು ಓದದೇ ಇರೋದಕ್ಕೆ ಕಾರಣ ಆಗೋಯ್ತು ಏನೋ. ಅಂದರೆ ನಾನು ಹೇಳಿದ ಆ ಮಾತು ರಾಮನ ತಲೆಯಲ್ಲಿ ಗಟ್ಟಿಯಾಗಿ ಉಳಿದ್ಬಿಡ್ತು ಕಣಮ್ಮ. ಅವತ್ತು ಪರೀಕ್ಷೆ ದಿನ ಏನಾಗೋಯ್ತು ಅಂದರೆ ಆಂಜನೇಯ, ನನ್ನ ಈ ಪರೀಕ್ಷೆನಲ್ಲಿ ಪಾಸ್ ಆಗಂಗೆ ಮಾಡ್ಬಿಡಪ್ಪ ಆಂಜನೇಯ. ಇಲ್ಲ ಅಂದರೆ ನಮ್ಮವ್ವ ಬಿಟ್ಟೋಯ್ತಾಳೆ ಅಂತ ನಮ್ಮ ಅಪ್ಪಯ್ಯ ಹೇಳೋರೆ. ನಾನಿದ್ರಾಗ ಪಾಸ್ ಆಗಲೇಬೇಕು ಆಂಜನೇಯ. ಎಲ್ಲರೂ ತಲೆ ತಗ್ಗಿಸ್ಕೊಂಡೇ ಬರೀಬೇಕು. ಅಕ್ಕಪಕ್ಕ ನೋಡಿದ್ರೆ ಬಾರ್ಸಾಕ್ಬಿಡ್ತೀನಿ. ಬರೇ ತಲೆ ತಗ್ಸ್ಕೊಂಡು. ಬಡ್ಡಿ ಐದನೇ ನಾನಿದ್ದೀನಿ. ನನ್ನ ಮುಂದೆನೆ ಪಕ್ಕದವ್ನು ನೋಡ್ಕೊಂಡು ಬರೀತೀಯಾ? ಎದಳ್ಳ ಮೇಕೆ. ಇಲ್ಲ ಮಿಸ್ಟರ್, ನಾನೇನು ನೋಡಿಲ್ಲ. ಎದಳ್ಳ ಮೇಕೆ. ನಾನೇನು ಮಾಡಿಲ್ಲ ಮಿಸ್ಟರ್. ಎದಳ್ಳ ಮೇಕೆ ಅಂತೀನಿ. ಎದ ಮೇಕೆ. ಓದಕ್ ಬರೀಕಿಲ್ಲ, ಬರೀಲಿಕ್ಕೆ ಏನ್ಲಿಕ್ಕೆ ಸ್ಕೂಲಿಗೆ ಬರ್ತೀಯಾ? ಬೇಡ ಮಿಸ್ಟರ್. ಓದಕ್ ಬರೀಕಿಲ್ಲ ಮತ್ತೆ ಮೇಲೆ ತಲ್ಲ ಮಾಡ್ತೀಯಾ? ಅವಾಗ ನಿಜವಾಗ್ಲೂ ಹುಷಾರಿಲ್ಲ ಮಿಸ್ಟರ್. ಯಾವಾಗಲೂ ಇದೇ ಆಯ್ತು ನಿಂದು. ಒಂದು ಘಟನೆಯಿಂದ ಅವರು ವಿದ್ಯಾಭ್ಯಾಸ ಕಲಿಯೋದೇ ನಿಲ್ಲಿಸ್ಬಿಟ್ರ ಮಾವ? ಅದೊಂದು ಘಟನೆ ಮಾತ್ರ ಅಲ್ಲ, ರಾಮನ ಮನಸ್ಸಲ್ಲಿ ಶಾಶ್ವತವಾಗಿ ವಿದ್ಯಾಭ್ಯಾಸನ ದೂರ ಆಗಾಗ ಮಾಡಿದ್ದು ಅವತ್ತು ನಡೆದ ಇನ್ನೊಂದು ಘಟನೆ. ಏನು ಮಾವ ಅದು? ಅಮ್ಮ,
ಸಾವಾಗ ನೀನೇ ಕಾರಣ. ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನಾನು ಏನು ಮಾಡಿಲ್ಲ ಮಾವ. ಮಾವ ಒಳ್ಳೇದಮ್ಮ. ಯಾವಾಗ ಬಂದ್ರಿ? ಈಗ ಬೆಳಗ್ಗೆ ಬಂದೆ. ಓ, ಜಾನಕಿ ಅವ್ರಿಗೇನೋ ಹೇಳ್ತಿರೋ ಹಾಗಿತ್ತು. ನಾನು ಬಂದಿದ್ರಿಂದ ಡಿಸ್ಟರ್ಬ್ ಆಯ್ತಾ ಮಾವ? ಇಲ್ಲ, ಹಾಗೇನಿಲ್ಲಮ್ಮ. ಹೇಳಿ ಮಾವ, ಮುಂದೇನಾಯ್ತು? ಏನು ಅನಾಹುತ ನಡೀತು? ಜಾನಕಿ, ಸಾಹೇಬರು ಏಟ್ ಹೇಳಿದ್ರು ಆಟೆ ಕಣಮ್ಮ. ನೀನು ಹೊಸಿ ಸುಧಾರಿಸ್ಕೊ ನಡಿ. ಇಲ್ಲ ಶಾರದಕ್ಕ, ಮಾವ ಏನೋ ಹೇಳಕ್ ಬಂದ್ರು. ಮಾವ ಹೇಳಿ. ಅದೇನು ಅಂತ ಹೇಳಿ ಮಾವ. ಅದೇ ದಿನ ಲೀಲಾ ತೀರ್ಕೊಂಡ್ಬಿಟ್ಲು. ಅದೇ ದಿನಾನಾ? ಹೇಗೆ ಮಾವ? ಹೇಳಿ ಮಾವ. ಜಾನಕಿ ಕೇಳ್ತಿದ್ದಾರಲ್ಲ, ಅತ್ತೆ ಹೇಗೆ ಸತ್ರು? ಲೀಲಾಗೆ ತುಂಬ ಹುಷಾರಿರಲಿಲ್ಲ, ಬಿಟ್ಟು ಹೊರಟೋದ್ಲು. ಯಾಕೆ ಶಾರದಕ್ಕ, ಮಾವ ಇನ್ನೇನು ಹೇಳ್ದೆ ಹಾಗೆ ಹೊರಟೋದ್ರು? ಸಾಹೇಬರು ಏಟ್ ಹೇಳಿದರು ಆಟೆ ಕಣಮ್ಮ. ನೀನು ನಡಿ ಕೋಣಕ್ಕೆ. ಅಕ್ಕ, ಸಾಹೇಬ್ರು ಏನೋ ಮುಚ್ಚಿಡ್ತವ್ರೆ ಅಂತ ಅನ್ನಿಸ್ತಾ ಇಲ್ವಾ? ಅದ್ರ ಬಗ್ಗೆ ನಿಮ್ಗೇನ ಗೊತ್ತಾ ಅಕ್ಕ? ಏಯ್, ನಿನ್ನ ಕೆಲಸ ಎಷ್ಟಿದೆ ಅಷ್ಟು ಮಾತ್ರ ನೋಡು. ಮಂಜ, ಆದ್ರೂ ನಾನು ಹಂಗೆಲ್ಲ ಮಾಡಬಾರ್ದಿತ್ತು ಕಲ್ಲ. ಪಾಪ ಜಾನಕಿ ಅವ್ರ ಮನಸ್ಸಿಗೆ ಏಟ್ ನೋವಾಗೈತೋ ಏನೋ. ಅಣ್ಣ, ಆಗಿದ್ದಾಯ್ತು. ನೀಗೇನು ಬೇಸರಪಟ್ಟು ಏನು ಪ್ರಯೋಜನ ಇಲ್ಲ. ಸುಮ್ಕೆ ಮನೆ ಕರೆಗೆ ನಡಿ. ಇಲ್ಲ ಕಲ್ಲ ಮಂಜ, ನಾನು ಅವ್ರಿಗೆ ಹೆಂಗ್ಲ ಮಖ ತೋರಿಸ್ಲಿ? ಅವ್ರು ನನ್ನ ಮ್ಯಾಗ ಕೋಪ್ತಾಗಿರ್ತಾರೆ. ನಾನು ಮನೆಗೆ ಓದ್ತಿದ್ದಂಗೆ ನಾನು ತಾವು ಮಾತಾಡಬೇಡಿ ಹೊಂಟೋಗಿ ಅಂದ್ಬಿಟ್ರೆ ನಾನು ಏನೆಲ್ಲ ಮಾಡಲಿ? ಅಣ್ಣ, ಹಂಗೆಲ್ಲ ಏನು ಆಗಕ್ಕಿಲ್ಲ. ಈ ಸುಮ್ಕೆ ಏನೇನು ಯೋಚನೆ ಮಾಡ್ತಿದ್ಯಾ? ಮಂಜ, ನಂಗೆ ಕಲಿಸ್ಬೇಕು ಅಂತ ಮೇಡಮ್ ಸ್ಯಾನೆ ಆಸೆ ಮಾಡಿಕೊಂಡಿದ್ರು. ಅವ್ರ ಆಸೆಗೆ ಅವಮಾನ ಆಗಂಗೆ ನಡ್ಕೊಬಿಟ್ಟಕ್ಕಲ್ಲ. ನನ್ನ ತಪ್ಪಿಗೆ ಸಮಯನೇ ಇಲ್ಲ ಬಿಡು. ಅಣ್ಣ, ನಾನು ಹೇಳೋದು ಕೇಳು. ಈಗೇನು ಆಗಬಾರ್ದಾಗಿಲ್ಲ.
ಈಗಲೂ ನೀನು ಅದಕ್ಕೆ ಹೋಗಿ ಕ್ಷಮೆ ಕೇಳು. ನಿಂದೆ ತಪ್ಪು ಅಂತ ಒಪ್ಕೋ. ಅದಕ್ಕೆ ನಿನ್ನ ಖಂಡಿತ ಕ್ಷಮಿಸ್ತಾರೆ. ಅಣ್ಣ ನೀನಂದರೆ ಅದಕ್ಕೆ ಪಿರಾಣ. ಹೋಗೋಣ. ಮಂಜ, ಮೇಡಮ್ಮು ನನಗೆ ಕ್ಷಮಿಸ್ತಾರೆ ಅಲ್ವೇನ್ಲ? ಖಂಡಿತ ಕ್ಷಮಿಸ್ತಾರೆ. ಮಂಜ, ನಾನಿವಾಗ ಮನೆಗೆ ಹೋಗ್ತೀನಿ. ನಮ್ಮವ್ರನ್ನ ಸಮಾಧಾನ ಮಾಡ್ತೀನಿ. ಅವ್ರ ತಗ ಸಮಯ ಕೇಳ್ತೀನಿ. ಅವ್ರಿಗೆ ಹಂಗೂ ಕೋಪ ಕಮ್ಮಿ ಆಗಲಿಲ್ಲ ಅಂದರೆ ಅವ್ರು ಹೇಳಿದ್ದೆಲ್ಲ ಕೇಳ್ತೀನಿ ಕಲ್ಲ. ಅವ್ರು ಹೇಳ್ದಂಗೆಲ್ಲ ಕೇಳ್ತೀನಿ. ಹ್ಞೂ. ನಮ್ಮರೆ ಏನಿದು? ನಾನು ಮಾಡಿದ ಸ್ಯಾನೆ ತೆಪ್ಪು. ತಕೊಳ್ಳಿ, ಶಿಕ್ಷೆ ಕೊಡಿ. ನಾನು ಹೊಡೆಯೋ ಟೀಚರ್ ಅಲ್ಲ, ಕಲಿಸೋ ಟೀಚರ್.
ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲದೆ ನಿಮ್ಮನ್ನು ಓದಕ್ಕೆ ಹೇಳಿದ್ದು ನನ್ನ ತಪ್ಪು, ಕ್ಷಮಿಸ್ಬಿಡಿ. ನಮ್ಮರ ನಿಮ್ದೇನು ತೆಪ್ಪಿಲ್ಲ, ನಾನೇ ಹೊಸಿ ಹೊರಟ ಹಂಗೆ ಮಾತಾಡಬಾರ್ದಾಗಿತ್ತು. ನಿಮ್ಮನ್ನು ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ಇನ್ನು ಮುಂದೆ ನಾನು ನಿಮ್ಮನ್ನ ಒತ್ತಾಯ ಮಾಡೋದಿಲ್ಲ. ಸಾರಿ. ಈ ಟೀಚರ್ ಹೊಡೆದೇಳ್ಕೊಟ್ರು ಸರಿನಯ್ಯ. ನಂಗೆ ಏಟು ಕಷ್ಟ ಆದ ಪರವಾಗಿಲ್ಲ, ನಾನು ಕಲಿತೀನಿ. ನಂಗೆ ಹೇಳ್ಕೊಡಿ ನಮ್ಮರೆ. ರಾಮೋರೆ, ನಾನೇನೋ ನಿಮಗೆ ತೋರಿಸ್ಬೇಕು. ಏನು ನಮ್ಮರೆ? ಇರಿ. ಹೈ, ನನ್ನ ಫೋಟೋ ಇದಂಗೆ ಸಿಕ್ತು ನಿಮಗೆ? ಎಲ್ಲ ಹಾಗೆ ನನಗೆ ಸಿಕ್ತು. ಎಷ್ಟು ಮುದ್ದಾಗಿದ್ದೀರಾ ನೋಡಿ. ಹೌದಾ? ಇವಾಗ ಈಗ ಇನ್ನೂ ಮುದ್ದಾಗಿದ್ದೀರಾ. ಸರಿ, ಹೋಗಿ ಫ್ರೆಶ್ ಆಗಿ ಬನ್ನಿ, ಊಟ ಮಾಡೋರಂತೆ. ಇಲ್ಲ, ಮೊದಲು ಬಾಸ್ನ ಮಾತಾಡ್ಸ್ಕೊಬತ್ತೀನಿ ಆಮ್ಯಾಕೆ. ರಾಮೂರೇ, ನಿಮ್ಗೆ ಹೇಳೋದು ಮತ್ತೆ. ಮೊದಲು ಹೋಗಿ ಮಾವನ್ ಮಾತಾಡಿಸಿ. ಏನೋ ಅಪ್ಪಯ್ಯ ಬಂದವ್ರಾ? ಇದನ್ನ ಮೊದಲು ಹೇಳಕ್ಕಿಲ್ವ ಮತ್ತೆ? ಇರಿ ಬಂದೆ. ಬೇಗ ಊಟಕ್ಕೆ ಬನ್ನಿ.